ಹಲೋ, ಏನು ಡ್ರೀಮಾ? ಥ್ಯಾಂಕ್ ಯು ಸೋ ಮಚ್ ಸಂತು. ಅಮ್ಮ, ಅಪ್ಪ ನಮಗ್ ಕಾಯ್ಬೇಡ ಅಂತ ಹೇಳೋಯ್ತಲ್ಲ ಅಮ್ಮ. ಅಪ್ಪ ಮನೆಗ್ ಬರಲ್ವಾ ಅಮ್ಮ? ಇದಲ್ವಾ ಸ್ಟೇಟಸ್? ಇವತ್ತಿವಳಿಗೆ ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ರಿಂಗ್ ಹಾಕಿ ಪ್ರಪೋಸ್ ಮಾಡ್ತೀನಿ. ಸಂತು, ಇನ್ 3 ನಿಮಿಷ ಟೈಮ್ ಇರೋದು. ಏನಾದರೂ ಹೇಳು. ನನ್ನ ಮನಸ್ಸಲ್ಲದೆಲ್ಲ ಹೇಳಬೇಕು ಅಂದರೆ 3 ನಿಮಿಷ ಅಲ್ಲ, 3 ಜನ್ಮನೂ ಸಾಕಾಗಲ್ಲ ಧಾರ್ಮಿಕ. ಕೈ ಕೊಡು. ನಿನ್ ಮದುವೆ ನನ್ನ ಮನಸ್ಸಿಗೆ ನಿನ್ನ ಜೊತೆ ಮದುವೆ ಆಗಿ ಎಷ್ಟೋ ವರ್ಷ ಆಗೋಗಿದೆ ಧಾರ್ಮಿಕ. ಸಮಾಜಕ್ಕೆ ನೀನು ಹೆದರ್ತೀಯ ಧಾರ್ಮಿಕ? ನಿಜ ಹೇಳು, ಈ ಸಮಾಜಕ್ಕೆ ಹೆದರ್ತೀಯ? ಸಂಗಾತಿಯೇ ನಿಂಗೆ ಈ ಕಾಣಿಕೆ ಹಿಂಗೆ ಯಾರು ಇಲ್ಲ ನಿನ್ನಂಗೆ. ಐ ಲವ್ ಯು ಧಾರ್ಮಿಕ. ಡು ಯು ಲವ್ ಮೀ? ಐ ಲವ್ ಯು ಟು. ಐ ಲವ್ ಸಂತು, ಯು ಧಾರ್ಮಿಕ. ಸಂತು, ಏನ್ ಕನಸು ಕಾಣ್ತಿದ್ಯಾ? ನಿನ್ ಪೊಸಿಷನ್ ಬದಲಾಗಿದ್ರು ನೀನ್ ಬದಲಾಗಿಲ್ಲ ಕಣೋ. ಅಲ್ಲ, ಅವರು ನನ್ ಗಂಡ. ಎಕ್ಸ್ಕ್ಯೂಸ್ ಮೀ. ಹಲೋ, ಹಾ ಹೇಳ್ರಿ. ಫಸ್ಟ್ ಟೈಮ್ ಇವರ ಗರ್ಲ್ ಫ್ರೆಂಡ್ಗೆ ಐ ಲವ್ ಹೇಳಲಿಕ್ಕೆ ಹೋಗ್ತಿದ್ದಾರೆ. ನಿನ್ನ ಹೂ ನೋಡಿದ ಕೂಡಲೇ ಪಟಕ್ಕ ಲವ್ ಪಾಸ್ ಆಗಬೇಕು. ಹಾಗಿದ್ಕೊಳ್ಳು. ನೀವು ಪ್ರೀತಿಸುವ ಹುಡುಗಿಗೆ ನೀವು ಹೂ ಕೊಂಡೋಗ್ತಾ ಇದ್ದೀರಿ. ನನ್ನನ್ನು ಪ್ರೀತಿಸುವ ಹುಡುಗಿಗೆ ಮೀನಂದ್ರೆ ತುಂಬಾ ಇಷ್ಟ ಅವಳಿಗೆ. ಅದಕ್ಕೆ ನಾನು ಮೀನು ತಗೊಂಡೋಗ್ತಾ ಇದ್ದೇನೆ. ಇಂಥವ್ರಿಗೆ ಸಿಗಬೇಕು ಅಂತ ಹಣೆಯಲ್ಲಿ ಬರ್ತಿರ್ತಾರೆ. ನಾವು ಮಾತ್ರ ಅವಳು ನನ್ನವಳು ಇವಳು ನನ್ನವಳು ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಮಂಡೆ ಬಿಸಿ ಮಾಡಿ ಸಾಯ್ತಾ ಇರ್ತೇವೆ. ನೋಡು ಸಂತು, 3 hours ನನ್ನ ಡಿಸ್ಟರ್ಬ್ ಮಾಡಬೇಡ. ನನ್ನ ಹಿಂದೆ ಹುಚ್ಚಿನ ತರ ಲವ್ ಅಲ್ಲಿ ಬಿದ್ದಿದ್ದು ನನ್ನ ಫ್ರೆಂಡನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೆ. ಈ 3 hours ಅಲ್ಲಿ ಒಂದ್ಸಲನೂ ನಂಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಲಿಲ್ಲ. ಎಂಥ ಜೆಂಟಲ್ಮೆನ್ ಅಲ್ವಾ ನನ್ನ ಗಂಡ. ಐ ಲವ್ ಮೈ ಹಸ್ಬೆಂಡ್. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ಓಹ್, ನನ್ನ ಗಂಡ ಬಾಲ್ಡ್ ಅಂತನಾ? ತನ್ನ ಹೆಂಡತಿನ ಲವ್ ಮಾಡ್ತಿದ್ದ ಹುಡುಗನ ಜೊತೆ ತನ್ನ ಹೆಂಡತಿ ಅವನನ್ನು ಮೀಟ್ ಮಾಡ್ತೀನಿ ಅಂತ ಹೋಗಿ ಕೇಳಿದಾಗ ಒಂಚೂರು ಅನುಮಾನ ಪಡೆದೆ ಅವನೇ ಇಲ್ಲಿ ಕರ್ಕೊಂಡು ಬಂದು ನನ್ನನ್ನು ಡ್ರಾಪ್ ಮಾಡಿ ಹೋದ್ನಲ್ಲ. ಎಂಥ ಗ್ರೇಟ್ ಪರ್ಸನ್ ಅಲ್ವಾ ನನ್ನ ಗಂಡ. 7 ಜನ್ಮ ಅಲ್ಲ, 700 ಜನ್ಮ ಬಂದ್ರೂ ಅವನೇ ನನ್ನ ಗಂಡ ಆಗಿರ್ಬೇಕು. I love him so much.
ಸಂತು ಕಾಲೇಜ್ ಡೇಸಲ್ಲಿ ದಿನಾ ಒಂದು ರೋಸ್ ಹಿಡ್ಕೊಂಡು ಲವ್ ಅಂತ ನಾನು ಹಿಂದೆ ಬರ್ತಿದ್ದೆ. ಇವತ್ತು ನಾನೇ ನಿನ್ಗೋಸ್ಕರ ಬಂದಿದ್ದೀನಿ. ಏ ಎಲ್ಲೋ ರೋಸು? ರೋಸ್ ಕೊಡಲ್ವಾ ನನಗೆ? ಒಂದು ರೆಡ್ ರೋಸ್ ಬೊಕ್ಕೆ ಕೊಡಿ. ಲವರ್ಸ್ಗೆ ಅಂತ ಸ್ಪೆಷಲ್ ಆಗಿ ಮಾಡಿದ್ದೀನಿ ಸರ್. ಯಾರಿಗೆ ಸರ್? ನಿಮ್ಮ ಲವರ್ಗಾ? ತಗೊಂಡೋಗಿ ಕೊಡಿ ಸರ್. ಸರ್ ಚೇಂಜ್. ತುಂಬ ವರ್ಷಗಳ ನಂತರ ನಾನು ಈ ಗುಲಾಬಿ ಹೂಗಳನ್ನ ಕೊಡ್ತಾ ಇದ್ದೀನಿ. ನನ್ನ ಎದೆಯಲ್ಲಿ ಪ್ರೀತಿ ಹುಟ್ಟಿದಾಗಲೆಲ್ಲ ಈ ಹೂಗಳ ಮುಖಾಂತರ ಅದನ್ನು ತಿಳಿಸ್ತಾ ಇದ್ದೆ. ಆದರೆ ಅದು ಯಾವತ್ತೂ ಸ್ವೀಕಾರ ಆಗಲಿಲ್ಲ. ಇವತ್ತು ನನ್ನನ್ನು ಕ್ಷಮಿಸಿ ಇದನ್ನ ಸ್ವೀಕರಿಸ್ತೀಯಾ? ಐ ಲವ್ ಯು ಕಡೆ ಗೌರಿ. ಐ ಲವ್ ಯು. ಐ ಲವ್ ಯು. I love you. I love you ಕಡೆ. ಕಾಫಿ ಮಾಡ್ಕೊಂಡು ಬರ್ತೀನಿ. ಹಲೋ. ಏಯ್ ನನ್ ಮಗನೇ, ಆಗ್ಲೇ ಹೂ ತಗೊಂಡ್ ಹೋಗಿ ಹೆಂಡತಿ ಕೊಟ್ಟು ಐ ಲವ್ ಯು ಅಂತ ಹೇಳ್ಬಿಟ್ಯಾ? ನನ್ ಮಕ್ಕಳ, ನೀವ್ ಹುಡುಗ್ರೆ ಇಷ್ಟು ಕಂಡ್ರು. ಅಲ್ಲ, ನೀನ್ ಹೋಗಿದ್ ಸ್ಪೀಡ್ಗೆ ಹೋಗ್ ರೋಸ್ ತಗೊಂಡು ಬರ್ತ್ಯಾ, ನನಗ್ ಕೊಡ್ತ್ಯಾ ಅಂತ ಕಾಯ್ತಾ ಕೂತಿದ್ದೀನಿ. ಹೋಗ್ಲಿ ಬಿಡು. ಸಂತು, ನಿಂಗೊಂದ್ ಸತ್ಯ ಗೊತ್ತಾ? ಆಕ್ಚುಲಿ ನಾನು ನಿನ್ನನ್ ಮೀಟ್ ಮಾಡೋದಕ್ಕೆ ಕಾರಣ ನಿನ್ ಹೆಂಡತಿ ಕಣೋ. ಹೌದಮ್ಮ, ಧಾರ್ಮಿಕನ್ನ ಅವನು ತುಂಬಾ ಪ್ರೀತಿಸ್ತಿದ್ದ. ಅವ್ರ ನಂಬರ್ ಕೊಡ್ತೀರಾ ಅಣ್ಣ? ನಮ್ಮ ಯಜಮಾನ್ರು ನಿಮ್ಮನ್ನೇ ಕನ್ವರ್ಸ್ತಾ ಇದ್ದಾರೆ. ದಯವಿಟ್ಟು ಒಂದ್ಸತಿ ಭೇಟಿ ಮಾಡ್ತೀರಾ ಪ್ಲೀಸ್? ಗ್ರೇಟ್ ವೈಫು ಕಣೋ. ಯಾವ ಹೆಂಡತಿ ತಾನೇ ತನ್ನ ಗಂಡ ಇಷ್ಟಪಟ್ಟಿದ್ದ ಹುಡುಗಿನ ಬಂದು ಮೀಟ್ ಮಾಡು ಅಂತ ಕೇಳ್ಕೊತಾರೆ ಹೇಳು? ಅವಳಿಗಿಂತ ತನ್ನ ಗಂಡನ ಸುಖಾನೇ ಮುಖ್ಯ. ನಾನ್ ನಿನಗೆ ಸಿಕ್ಕಿದ್ದಿದ್ರೆ ನೀನ್ ಖುಷಿಯಾಗಿರ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವಳು ನಿನಗೆ ಹೆಂಡತಿಯಾಗಿ ಸಿಕ್ಕಿರೋದು ನಿಜಕ್ಕೂ ನೀನ್ ಪುಣ್ಯ ಮಾಡಿದ್ಯಾ ಕಣೋ. ಎನಿವೇ ಸಂತು, ಆಲ್ ದ ಬೆಸ್ಟ್. ರೀ, ಕಾಫಿ. ಈ ಪ್ರಪಂಚದಲ್ಲಿ ಬೆಲೆನೇ ಕಟ್ಟಕ್ಕಾಗ್ದಿರೋರಿಗೆ ಈ ರಿಂಗ್ನ ಕೊಡ್ತಾ ಇದ್ದೀನಿ. 7 ಜನ್ಮ ಅಲ್ಲ, 7,000 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ, ನೀನೇ ನನ್ನ ಲೈಫ್, ನೀನೇ ನನ್ನ ಲವ್. ಐ ಲವ್ ಯು.